ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಹೊಸ ಬಸ್ ಡಿಪೋ ಪ್ರಾರಂಭವಾಗಿ ವರ್ಷಗಳು ಕಳೆದಿದೆ. ಹೊಸ ಬಸ್ ಡಿಪೋ ಪ್ರಾರಂಭವಾಗಿ ವರ್ಷಗಳೇ ಕಳೆದರೂ ಇನ್ನೂ ಕೂಡ ಡೀಸೆಲ್ ಬಂಕ್ ಅನ್ನು ಹಳೆ ಡಿಪೋದಿಂದ ಹೊಸ ಡಿಪೋಗೆ ಸ್ಥಳಾಂತರ ಇಲ್ಲ. ಇದರಿಂದ ಸರ್ಕಾರಕ್ಕೆ ನಿತ್ಯ ಸಾವಿರಾರು ರೂಪಾಯಿ ನಷ್ಟವಾಗುತ್ತಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಮೌನ ವಹಿಸಿದ್ದಾರೆ. ಇನ್ನು ಕುರಿತು ಮಾತನಾಡಿರುವ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶಾಂತಪ್ಪ, ಹೊಸ ಬಸ್ ಡಿಪೋ ಪ್ರಾರಂಭವಾಗಿ ವರ್ಷಗಳೇ ಕಳೆದರೂ ಡೀಸೆಲ್ ಬಂಕ್ ಸ್ಥಳಾಂತರ ಮಾಡಿಲ್ಲ. ಇದರಿಂದ ಸರ್ಕಾರಕ್ಕೆ ಸಾವಿರಾರು ರೂಪಾಯಿ ನಷ್ಟವಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಯಾವ ಊರು ಸರ್? ಯಾವ ಊರಿಗೆ ಹೋಗ್ತೀರಿ? ಯಾವ ಊರಿಗೆ ಹೋಗ್ಬೇಕು? ಇಲ್ಲ, ಡೀಸೆಲ್ ಹಾಕ್ತಾರ? ಮಾನ್ವಿಯಲ್ಲಿ ನನ್ನ ಹೆಸರು ಶಾಂತಪ್ಪ ಕಪ್ಪಗಲ್ ಅಂತ, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು. ಈಗಾಗಲೇ ಮಾನ್ವಿಯಲ್ಲಿ 1 ವರ್ಷ ಆಗಕ್ಕೆ ಬಂತು ಮಾನ್ವಿ ಹೊಸ ಡಿಪೋ ಓಪನಿಂಗ್ ಆಗಿ. ಆದರೂ ಡಿಪೋ ಅವರು ಸುಧಾರಿಸಲಿಲ್ಲ. ಯಾಕಂದರೆ ಹೊಸ ಡಿಪೋಲಿಂದು ಹಳೆ ಡಿಪೋವರೆಗೆ ಸುಮಾರು ಬಸ್ಸುಗಳು ಪ್ರತಿದಿನ ಡೀಸೆಲ್ ಹಾಕ್ಯಂಬಕ್ಕೆ ಬರ್ತಾವೆ. ಅವ್ರು ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಅಲ್ಲಿ ಮತ್ತೆ ಹೊಸ ಡಿಪೋಕ್ಕೆ ಹೋಗಿ ಅಲ್ಲಿ ರೂಟ್ ಹಾಕ್ಕೊಂಡು ಹೋಗ್ತಾರೆ ಅವರು. ಅಂದರೆ ಈ ಹೊಸ ಡಿಪೋಲಿಂದು ಹಳೆ ಡಿಪೋವರೆಗೆ ಸುಮಾರು 3 ಕಿಲೋಮೀಟ್ರು, ಹೋಗೋಕ್ಕೆ 3 ಕಿಲೋಮೀಟ್ರು, ಬರೋಕ್ಕೆ 3 ಕಿಲೋಮೀಟ್ರು, ಅಂದರೆ ಪ್ರತಿದಿನ 6 ಕಿಲೋಮೀಟ್ರ್ ಆಯಿತು. ಅಂದರೆ ಒಂದು ಬಸ್ಸಿಗೆ ಸುಮಾರು 1 ಲೀಟ್ರ್ ಡೀಸೆಲ್ ಆದರೆ ಸುಮಾರು 30-40 ಬಸ್ಸು ಒಂದು ದಿನಕ್ಕೆ ಆಗ್ತದ. ಆದರೂ ಒಂದು ದಿನಕ್ಕೆ 40-50 ಲೀಟ್ರು ಲಾಸ್ ಆದ್ನಪ್ಪ ಅಂದರೆ ಸುಮಾರು 1 ವರ್ಷಕ್ಕೆ ಎಷ್ಟಾಯ್ತು ಇವತ್ತು? ಯಾಕೆ ಇದನ್ನು ಡೀಸೆಲ್ ಟ್ಯಾಂಕ್ ಶಿಫ್ಟ್ ಮಾಡವಲ್ರು? ಇದಕ್ಕೆ ಕಾರಣ ಏನು? ಇದೇನು ಅಧಿಕಾರಿಗಳದು ಲೋಪದೇಶೋ ಇಲ್ಲ ಜನಪ್ರತಿನಿಧಿಗಳು ಲೋಪದೇಶ ಅನ್ನೋದು ಇವತ್ತಿನವರೆಗೆ ಯಾರಿಗೂ ಗೊತ್ತಾಗವಲ್ತಿದ್ದು. ಯಾಕೆ ಮಾಡೋಕ್ಕೆ ಕಾರಣ ಏನು? ಅರಾತೂರಲ್ಲಿ ಡಿಪೋ ಓಪನಿಂಗ್ ಮಾಡಿದ್ರು ಒಳ್ಳೇದಾಯ್ತು ಬಿಡು, ಬಟ್ ಇದನ್ನು ಯಾಕೆ ಶಿಫ್ಟ್ ಮಾಡವಲ್ರು? ಏನು ಇದಕ್ಕೆ ಕಾರಣ? ಈಗಾಗಲೇ ಸರ್ಕಾರ ದೃಷ್ಟಿಯಲ್ಲಿ KSRTC ಭಾಳ ಲಾಸ್ನ್ಯಾಗ ಅದ. ಆದ್ರೂ ಮತ್ತೆ ಈಗ ಇದು ಗೊತ್ತಿದ್ರೂ ಅಧಿಕಾರಿಗಳು ಲಾಸ್ ಮಾಡೋಕೆ ಹಚ್ಚಾರ. ಯಾರು ಕೇಳತಕ್ಕಂಥ ಪ್ರಶ್ನೆ ಮಾಡತಕ್ಕಂಥವರೇ ಇಲ್ಲ ಮಾನ್ವಿಯಲ್ಲಿ. ಅದಕ್ಕೆ ಆದಷ್ಟು ಬೇಗನೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸರ್ಕಾರಕ್ಕೆ ಲಾಸ್ ಆಗಲಾರ್ದಂಗೆ ನೋಡಿಕೋಬೇಕಂತಕ್ಕಂಥದ್ದು ನನ್ನ ಮನವಿ. ಅದೇ ಈಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ, ಅವ್ರನ್ನ ಯಾರು ಕೇಳ್ತಕ್ಕಂಥವರೇ ಇಲ್ಲ. ಈಗಾಗಲೇ ಒಂದು ಟೈಮು ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದ್ರು ಇದರದ್ದು ಶಿಫ್ಟ್ ಮಾಡ್ಬೇಕಂತ. ಅದು ಮಾಡಿದ್ರೂ ಏನು ಉಪಯೋಗ ಆಗಿಲ್ಲ. ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರು ಆ ಮನುಷ್ಯನಿಗೆ ನಾಲೇಜ್ ಯಾವುದೋ ಇಲ್ಲೋ ಗೊತ್ತಿಲ್ಲ. ಯಾರನ್ನ ಏನು ಸಾರ್ ಬಸ್ ಇಲ್ಲ ಅಂತಂದರೆ ಕಂಡಕ್ಟರ್ ಡ್ರೈವರ್ ನೀವು ತಂದು ಕೊಡ್ತೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಮಾಡ್ತಾನೆ. ಇಲ್ಲಿ ಡಿಪೋ ಮ್ಯಾನೇಜರ್ ಮೊದಲು ಸರಿಯಾಗಿಲ್ಲ, ಯಾರು ರಾಮನಗೌಡ ಅಂತಕ್ಕಂಥದ್ದು. ಸುಮಾರವಾಗಿ ಬಸ್ ಎಷ್ಟಿದ್ದು ಪ್ರತಿಯೊಂದು ಊರಿಗೆ ಅವೆಲ್ಲ ಕಲರ್ಸ್ ಕಂಪ್ಲೀಟ್ ತೆಗೆದುಬಿಟ್ರು. ಸೊಲ್ಲಾಪುರ ಇತ್ತು. ನಮಸ್ಕಾರ, ನನ್ನ ಹೆಸರು ಈಶಪ್ಪ ಸಂಗಪುರ ಅಂತ ಹೇಳಿಬಿಟ್ಟು ಕರ್ನಾಟಕ ಜನಜಾಗೃತಿ ಸಂಘಟನೆ ವತಿಯಿಂದ ಇವತ್ತು ಮಾಧ್ಯಮ ಮಿತ್ರರಲ್ಲಿ ವಿಷಯ ಹಂಚಿಕೊಳ್ಳುವುದೇನೆಂದರೆ, ಮಾನ್ವಿ ತಾಲೂಕಿನಲ್ಲಿ 2022-23 ಸಾಲಿನಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಡಿಪೋ ಹೊಸದು, ಅದು ರಾಯಚೂರಿಗೆ ಬಸ್ ಸ್ಟ್ಯಾಂಡ್ಲಿಂದ 3 ಕಿಲೋಮೀಟರ್ ಇದೆ. ಆದರೂ ಉದ್ಘಾಟನೆ ಆಗಿ 1 ವರ್ಷ ಅವಧಿ ಕಳೆದರೂ ಸಹ ಹಳೆ ಡಿಪೋದಲ್ಲಿರ್ತಕ್ಕಂಥ ಡೀಸೆಲ್ ಬಂಕನ್ನು ಅಲ್ಲಿ ಶಿಫ್ಟ್ ಮಾಡಿಲ್ಲ ಇನ್ನವರೆಗಾದರೂ. ಮ್ಯಾನೇಜರ್ ಅವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಯಾಕಂದರೆ ಹೋಗ್ತಾ 3 ಕಿಲೋಮೀಟ್ರು, ಬರ್ತಾ 3 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಆಗಿದೆ, 6 ಕಿಲೋಮೀಟ್ರು ಸಮಯ ವ್ಯರ್ಥ ಆಗ್ತಿದೆ. ಮತ್ತು ಅದೇ ರೀತಿಯಾಗಿ ಡೀಸೆಲ್ಗೂ ಸಹ ವೇಸ್ಟ್ ಆಗ್ತದೆ. ಸರ್ಕಾರದ ಒಂದು ಅನುದಾನವು ದುರ್ಬಳಕೆ ಆದಂತೆ ಇದನ್ನು ಆಲ್ರೆಡಿ ತಾಲೂಕು ಆಡಳಿತಕ್ಕೆ ಗಮನಕ್ಕೆ ಬಂದಿದೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಗಮನಕ್ಕೆ ಬಂದಿದೆ. ಆದರೂ ಮ್ಯಾನೇಜರು ಸಹ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇದ್ರ ಬಗ್ಗೆ ಕುರಿತು. ಯಾಕಂತ ಹೇಳ್ಬಿಟ್ಟು ನಾವು ಹಲವಾರು ಸಾರಿ ಪ್ರಶ್ನೆ ಮಾಡಿದಾಗ ಅವರು ನಮಗೆ ಉಡಾಫೆ ಆದಂಥ ಉತ್ತರಗಳನ್ನು ಕೊಡ್ತಿದ್ದಾರೆ. ಈ ಥರ ಕೊಡೋದ್ರಿಂದ ನಾವು ಇವತ್ತು ಮಾಧ್ಯಮದಿಂದ ವಿಷಯನ ಹಂಚಿಕೊಳ್ಬೇಕಂತೇಳಿ ನಾವು ಬಂದು ಇವತ್ತು ಒಂದು ಡಿಪೋದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಆಡಳಿತವಾಗಿರೋದು ಕಾರ್ಯನಿರ್ವಹಿರೋದ್ರಿಂದ ಅಸ್ತವ್ಯಸ್ತ ಇರೋದ್ರಿಂದ ಅದನ್ನು ಪತ್ರಿಕೆ ಮಾಧ್ಯಮದಿಂದ ವಿಷಯನ ಹಂಚ್ಕೊಂಡಿದ್ದೀವಿ. ಗೊತ್ತಿಲ್ಲ ಸರ್, ಮ್ಯಾನೇಜರ್ ಅವರು ಉತ್ತರನೇ ಕೊಡ್ತಿಲ್ಲ ಅದಕ್ಕೆ. ಯಾಕಂದ್ರೆ ನಾವು ಹೇಳಿದ್ದೀವಿ ಸರ್ 3 ಕಿಲೋಮೀಟರ್ ಅಲ್ಲಿಂದ ಡಿಸ್ಟೆನ್ಸ್ ಆಗುತ್ತೆ, ಆದರೆ ಹೊಸ ಡಿಪೋ ಆದ ನಂತರದಲ್ಲಿ ನೀವು ಬಂಕನ್ನು ಶಿಫ್ಟ್ ಮಾಡ್ಬೇಕು ಅಲ್ಲಿಗೆ.
ಸುಮ್ಮನೆ ನೀವು ಯಾವುದೇ ಒಂದು ಉಡಾಫಿ ಉತ್ತರ ಕೊಟ್ಕಂತ ಯಾವುದೇ ಒಂದು ಕಳಪೆ ಮಟ್ಟದ ಒಂದು ಕಾರಣಗಳು ತೋರಿಸಂತ ಇದ್ಬಿಟ್ಟು ಹಳೆ ಡಿಪೋದಲ್ಲಿ ಮುಂದುವರಿಸಿದರೆ ಆದರೂ ವ್ಯವಸ್ಥಿತವಾಗಿ ಬಸ್ಸುಗಳು ತಿರುಗಾಡೋಕ್ಕೆ ಅಡಚಣೆ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಸರ್ಕಾರ ಗಮನಕ್ಕೆ ಬರೋದು ಏನಂದ್ರೆ ಅದು ಸರ್ಕಾರ ಅನುದಾನ ದುರ್ಬಳಕೆ ಆಗುತ್ತೆ. ಯಾಕಂದರೆ ಹೋಗಿ ಬರಬೇಕಾದ್ರೆ ಡೀಸೆಲ್ ವೇಸ್ಟ್, ಅಲ್ಲಿಂದ ಅದು ಆಟೋಮೆಟಿಕ್ ಡೀಸೆಲ್ ಆಕ್ಷನ್ ಬಂದುಬಿಟ್ರೆ ನೇರವಾಗಿ ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಇಲ್ಲಾಂದರೆ ಅದು ಮತ್ತೆ ಹಳೆ ಡಿಪೋಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬರಬೇಕು. ಆದರೆ ಇಲ್ಲಿ ಸಾರ್ವಜನಿಕರು ತೊಂದರೆ ಆಗುತ್ತೆ.